ಹಾಯ್ ಹಾಲ್ ನಮಸ್ತೆ, ಹೌ ಆರ್ ಯು? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ನನ್ನ ವ್ಲಾಗ್ ಒಳಗೆ ಸ್ಪೆಷಲ್ ಏನಂದರೆ ಚಿಕನ್ ಕಬಾಬ್ OTG ಒಳಗಿಂದ ಮಾಡೋದು. OTG ಅಂದರೆ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ಥರ ಮಾಡೋದು ಬೆಸ್ಟು, ಹೆಲ್ತಿಗೆ ಒಳ್ಳೆಯದಿರುತ್ತೆ. ಇಲ್ಲಿ ನಾನು ಖಾರ ಪುಡಿ, ಅರಿಶಿನ, ಉಪ್ಪು, ಮಸಾಲೆ ಪುಡಿ ಮತ್ತು ನಿಂಬೆಹಣ್ಣು, ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೊತೀವಿ. ನಿಂಬೆಹಣ್ಣು ಮತ್ತು ಮೊಸರು ಸ್ವಲ್ಪ ಹಾಕಿರಿ, ಇಲ್ಲಾಂದರೆ ಅದು ಕಬಾಬಿಗೆ ಸರಿಗೆ ಮ್ಯಾಗ್ನೇಟ್ ಆಗೋಲ್ಲ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಬಾಬ್ ಪೌಡರ್ ಸ್ವಲ್ಪ ಹಾಕಿ, ಜಾಸ್ತಿ ಬೇಡ, ಇಲ್ಲಾಂದರೆ ಅಂಟ್ಕೊಂಡು ಹೋಗ್ಬಿಡುತ್ತೆ, ಬರೀ ಇಟ್ಟಿಟ್ಟು ಬರುತ್ತೆ. ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ ಗಂಟು ಆಗ್ಲಾರ್ದಂಗೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಇಟ್ಕೊಳ್ಳಿ ಸೈಡಿಗೆ. ಹಾಗೆ ಹಸಿ ಕೊತ್ತಂಬರಿ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಫ್ರಿಜ್ ಒಳಗೆ 1 ರಿಂದ 1.5ವರೆಗೂ ಮ್ಯಾಗಿನೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು OTG 250 ಡಿಗ್ರಿ ಸೆಲ್ಸಿಯಸ್ ಮತ್ತು ಟಾಪ್ ರಾಡಿಂದ ಕಾಯಿಲ್ ಹೀಟ್ ಇಟ್ಕೊಂಡಿನಿ. ಹಾಗೆ 15 ಮಿನಿಟ್ಸ್ ಟೈಮರ್ ಸೆಟ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು OTG ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ಜಲ್ದಿ ಆಗುತ್ತೆ. ನಂದಿಲ್ಲಿ 250ನೇ ಹೈಯೆಸ್ಟ್ ಟೆಂಪರೇಚರು. ಹಾಗೆ ಇಲ್ಲಿ ನಾವು ಮ್ಯಾಗ್ನೇಟ್ ಮಾಡ್ಕೊಂಡಿರೋ 2 ಅವರ್ಸ್ ಮ್ಯಾಗ್ನೇಟ್ ಮಾಡ್ಕೊಂಡಿರೋ ಚಿಕನ್ನ ನಾನಿಲ್ಲಿ ಪ್ಯಾನ್ ಒಳಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಒಂದಕ್ಕೊಂದು ಅಂಟಬಾರ್ದು, ಇಲ್ಲಾಂದರೆ ಚೆನ್ನಾಗಿ ಫ್ರೈ ಆಗೋಲ್ಲ. ಈ ಥರ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಆಲ್ಮೋಸ್ಟ್ ಅರ್ಧ kg ಚಿಕನ್ ಆರಾಮಾಗಿ ನಂದು ಇದು ಒಂದು ಪ್ಯಾನ್ ಒಳಗೆ ಆರಾಮಾಗುತ್ತೆ. ಕಬಾಬು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರಿಸ್ಪಿಯಾಗೂ ಬರುತ್ತೆ, ಆದರೆ ಹೆಲ್ತಿಯಾಗೂ ಇರುತ್ತೆ. ಈ ಥರ ಮಾಡಿಕೊಂಡು ನೀವು ಅಪ್ಪರ್ ಬಾಟಮ್ ರ್ಯಾಕ್ ಒಳಗೆ ಇಟ್ಟರೆ ಫ್ರೈ ಚೆನ್ನಾಗಾಗುತ್ತೆ. ಬಾಟಮ್ ರ್ಯಾಕ್ ಒಳಗೆ ನಿಮ್ಗೆ ಹೀಟ್ ಮಾಡೋದೇನು ಅವಸರ ಇಲ್ಲ. ಇವಾಗ ರ್ಯಾಕ್ ಇಟ್ಕೊಂಡು ಈ ಥರ ಒಂದು 10 ಮಿನಿಟ್ಸು ಮತ್ತು ತಿರುಗಿ ಒಂದು 10 ಮಿನಿಟ್ಸ್, ಅದು ಟೋಟಲಿ 20 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ಮೇಲೆ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಹೇಗಿರುತ್ತೆ ಅಂಥೇಳಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. OTG ಚಿಕನ್ ಕಬಾಬ್ ಮೇಕರ್ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಬಾಯ್.